ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹೋಗ್ತಾ ಇರೋದು ಚಿಕ್ಕತಿರ್ತಿ ಸಂತೆಗೆ ಹೋಗ್ತಾ ಇರೋ ಉದ್ದೇಶ ಏನಂದರೆ ಒಂದು ಕುರಿ ತೊಗೊಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀರಿ. ಮುಂದೆ ಬಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ. ಮುಂದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮುಂದೆ ಬಂದಿದ್ದೀರಿ. ಪ್ರತಿ ಶನಿವಾರ ವಿಶೇಷ ಪೂಜೆ ಮಾಡ್ತಾರೆ, ಚೆನ್ನಾಗಿ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ನಾವು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಾವು ನೆಕ್ಸ್ಟ್ ಬಂದಿದ್ದೆ ಸಂತೆ ಕಡೆಗೆ ನೋಡಿ. ಇದೆ ಸಂತೆಗೆ ಬಂದ್ರಿ, ವ್ಯಾಪಾರ ಕೇಳೋಣ ಅಂತ ನಾವು ಫಸ್ಟ್ ಮೊದಲಿಗೆ ಮೇಕೆ ಎಷ್ಟಣ್ಣ ಇದು ತಗೊಳೋಣ ಅಂತ ಕೇಳಿದ್ರಿ. ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾಯಿದ್ರು. ಮುಂದೆ ಹೋದ್ರಿ, ಇನ್ನೂ ಮುಂದೆಗಡೆ ಇನ್ನೂ ಒಬ್ರು ಇಟ್ಕೊಂಡಿದ್ರು, ಅವ್ರನ್ನ ಕೇಳಿದ್ರೆ ತುಂಬ ಜಾಸ್ತಿ ಅವರು ಹೇಳ್ತಾಯಿದ್ರು. ಏನಣ್ಣ ರೇಟು ಒಂದು? ಅದು ಅವ್ರದ್ದಲ್ಲ, ಇಲ್ಲಿರೋ ಮಾತ್ರ 4 ಹೇಳು. ಬಕ್ರೀದ್ ಹಬ್ಬ ಬೇರೆ ರೀಸೆಂಟಾಗಿ ಆಗಿದೆ, ಅದರಿಂದ ಸ್ವಲ್ಪ ಮರಿಗಳೆಲ್ಲ ಕಡಿಮೆ ಬಂದಿದೆ. ಕುರಿ ಟಗರು ಎಲ್ಲ, ಅದರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾಯಿದ್ರು. ಹಾಗೆ ನೋಡಿ ಇಷ್ಟು ಜನ ಸೇರಿದ್ದಾರೆ. ನಾನು ನಿಮ್ಗೆ ತೋರಿಸೋಣ ಅಂತಲೇ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ 25 ಲೈಕ್ ಮಾಡಿ. ಒಂದು ತುಂಬ ಲಾಸ್ಟ್ಗೆ ಒಂದು ಕುರಿ ತಗೊಂಡ್ರಿ. ಇದೆ ಅದು ನೋಡಿ, ಇಟ್ಕೊಂಡಿದ್ದಾರೆ. 20,000 ಕೊಟ್ಟು ತಗೊಂಡ್ರಿ. ಇಲ್ಲಿ ವೆಂಕಟೇಶನ, ಅಪ್ಪಿ ಮತ್ತು ನಾಗರಾಜನ ನಾವು 4 ಜನ ಹೋಗಿದ್ದು. ಲಾಸ್ಟ್ಗೆ ವೆಂಕಟೇಶನ ಕೈ ಕೊಟ್ಟರೆ ಹಗ್ಗ ಹಿಡ್ದೆ, ಅದು ಗುಂಪಲ್ಲಿತ್ತೇನೋ, ವೆಂಕಟೇಶನ ಕೈಯಲ್ಲಿ ನಿಲ್ತಾನೆ ಇಲ್ಲ, ಓಡೋಗ್ತಿದೆ. ಐಟಮ್ ಇನ್ನು ಈಗ ಬಂದಿದೆ ಜೋರ್. ಹಾಗೆ ಮುಂದೆ ಬಂದ್ರಿ, ಇಲ್ಲಿ ಸಂತೆ ಇದೆ. ತರಕಾರಿ ಎಲ್ಲ ಗ್ರಾಮದ, ಇಲ್ಲೇ ಸುತ್ತಮುತ್ತ ಗ್ರಾಮದಲ್ಲಿ ತರಕಾರಿ ಬೆಳೆದಿರೋದನ್ನ ಎಲ್ಲ ಥರದ ಐಟಮ್ ಸಿಗುತ್ತೆ ಇಲ್ಲಿ. ತಂದು ಇಲ್ಲಿ ಮಾರಾಟ ಮಾಡಿ, ಕೋಳಿಗಳು, ನಾಟಿ ಕೋಳಿ ಮೊಟ್ಟೆ, ತರಕಾರಿ, ಕಳ್ಳೆಕಾಯಿ. ಶನಿವಾರ ಮಾತ್ರ ವಿಶೇಷವಾಗಿ ಎಲ್ಲ ಮಾರ್ಕೆಟಿಗೆ ತಂದು ಮಾರ್ತಾರೆ. 280 ನಾಟಿ ಕೋಳಿನಾ? ಪ್ಯೂರ್ ನಾಟಿ ಅಲ್ಲ ಅದು. ಆಮೇಲೆ ರೈತರಿಗೆ ಬೇಕಾಗಿದ್ದು. ಎಷ್ಟಣ್ಣ ಜೊತೆ ಇದು? ಇದು ಕೋಳಿ ನೋಡಿ. ನೀವು ತಗೊತಾ ಇದ್ದೀರಾ? ತಗೊತಾ ಇದ್ರು, ಸುಮ್ಮನೆ ಕೇಳಿದೆ. ನೆಕ್ಸ್ಟ್ ಮುಂದೆ ಪ್ಯೂರ್ ನಾಟಿ ಕೋಳಿ ಇದೇ ಸಂತೆಯಲ್ಲೇ ಪಕ್ಕದಲ್ಲೇ ನಾಟಿ ಕೋಳಿ ಹೋದ್ರಿ. ಇದೆಲ್ಲ ಮಾಡ್ತಾ ಇರೋದು ನಿಮಗೆಲ್ಲ ತೋರ್ಸೋಣ ಅಂತ ಅಷ್ಟೇ. ಮುಂಚೆಯಿಂದ ಯಾರಾದರೂ ಬಂದಿರ್ತೀರಾ, ಸಿಟಿ ಕೋಳಿ ಸಂತೆ ನೋಡಿರ್ತೀರ. ನನಗೊಂದು ಹುಂಜ ಬೇಕು ಅಂದ ವೆಂಕಟೇಶನ, ಬಾ ತೋರಿಸ್ತೀನಿ ಇಲ್ಲಿದೆ ಅಂತ ಕರ್ಕೊಂಡ್ಬಂದೆ. ವ್ಯಾಪಾರ ಆಗ್ತಾಯಿತ್ತು. ಇದೆಲ್ಲ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ. ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಎಲ್ಲ ರೈತರು ಮನೆಯಲ್ಲಿ ಸಾಕಾಣಿಕೆ ಮಾಡಿರ್ತಾರೆ. ನೋಡಿದೆಲ್ಲ ಎಲ್ಲ ವ್ಯಾಪಾರ ಆಗ್ತಾಯಿದೆ, ತಗೊಂಡು ಹೋಗ್ತಿದ್ದಾರೆ. ಹಂಗೆ ಮುಂದೆ ಬಂದರೆ ಇಲ್ಲಿ ಪಂದ್ಯದು ಹುಂಜಗಳು ತೋರಿಸ್ತೀನಿ ನೋಡಿ. ಅವ್ರು ರೇಟ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟಿಷ್ಟು ರೇಟ್ ಇರುತ್ತೆ ಅಂತ ನೋಡಿ. ಒಂದು ಹುಂಜ ಬಂದು 5,000 ಅಂತಾರೆ, 4,500 ಅಂತಾರೆ. ಎಷ್ಟು ಹೇಳ್ತಾರೆ ಅನ್ನೋದು? ವಿಶೇಷ ಅದು 3,500 ವಿಶೇಷ ತಳಿ ಅವೆಲ್ಲ ಪಂದ್ಯದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಂತ 1,500 ವೆಂಕಟೇಶನ ವ್ಯಾಪಾರ ಮಾಡ್ತಾಯಿದ್ರು. ನೋಡು ಎಷ್ಟು ಚೆನ್ನಾಗಿದೆ ಇದು. ಹುಂಜ ಬೇಕಾದ್ರೆ ನೋಡಿ, ಯಾರಾದರೂ ಚಿಕ್ಕತಿರ್ತಿ ಸಂತೆಗೆ ಹೋಗಿ. ಎಷ್ಟಣ್ಣ ನಿಮ್ಮ ಹುಂಜ? 5,000. ಹೆಸರು ಕೇಳಿದೆ ಹೇಳ್ತಾ ಇದ್ದಾರೆ ನೋಡಿ ತಾತ. ಏನಂತಾರೆ ಇದಕ್ಕೆ? ಹುಂಜಿನ ಹೆಸರು ಏನಂತಾರೆ ಇದು? ಹಾಂ, ಕಲರು ಏನಣ್ಣ? ಕರ್ಗ ಹುಂಜ. 3 ಹುಂಜ ನಿಮ್ದೇನಾ? ನೋಡಿ ಇವ್ರದ್ದೇ ಅಣ್ಣದು. 4,200 ಅದು.
ಜಾಸ್ತಿ. ಎಷ್ಟದು ಮಾರೋದಕ್ಕಾ? 5? ಕಾರ್ ಪಾರ್ಕಿಂಗು, ತಂಪಾಗ್ಲು ಕುರಿಗಳು ತಂದಿರೋದೆಲ್ಲ ಪಾರ್ಕಿಂಗ್ ಮಾಡೋದು ಜಾಗ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿಬಿಡ್ತಾರೆ. ತಗೊಂಡಿರೋರು ತುಂಬ್ಕೊತಾ ಇರ್ತಾರೆ. ಯಾರಮ್ಮ ವ್ಯಾಪಾರ ಎಲ್ಲ ಆಯಿತು ನೋಡಿ. ಸಂತೆ ಲಾಸ್ಟು ಮತ್ತೆ ಒಂದ್ಸರಿ ತೋರಿಸ್ತೀನಿ. ಹಂಗೆ ಬಂದ್ರಿ ಟಿಫನ್ ಮಾಡಬೇಕು ಅಂದರು ವೆಂಕಟೇಶಣ್ಣ. ಕಲ್ಕೆರೆ ಶಿವರುದ್ರಪ್ಪನವರು ಹೋಟ್ಲ್ ನೋಡಿ. ಹೋಟ್ಲಲ್ಲಿ ಟಿಫನ್ನು ನಮ್ಮ ಮಾವ ಮಗ ಬೇರೆ ಬಂದಿದ್ದ. ಹಂಗೆ ಕರೆದ್ರಿ ಟಿಫನ್ನು ನಾನು ಎಲ್ಲ ಮಾಡಿಕೊಂಡು ಫೈನಲಾಗಿ ಬಂದ್ರಿ.